ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಪ್ಲೀಸ್, ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಊರ್ ಮಾರ್ಮಣ್ಣಾಗ್ಲಿ ನೀರ ಬಿಟ್ಟು ನೋಡು, ಊರ್ ಭಾಡ ನಳದವ ಕುಡಿಯಾಕ ಒಂದ್ ಹನಿ ನೀರಿಲ್ಲ. ಐ ಶಂಕರವಕ್ಕ ಇಲ್ಲೇ ಅದಲ್ಲ, ಚಲೋ ಆತ್ ಬಿಡು. ಮನಿ ತನಕ ಹೋಗ್ಬೇಕಾಗಿತ್ತು. ಮತ್ತೆ ಅಲ್ಲಿ ಯಾರ ಎದಕ್ ಬಂದಿ ಏನ್ ಬಂದಿ ಅಂತೆಲ್ಲ ಕೇಳ್ತಿದ್ರು. ಇಲ್ಲೇ ಸಿಕ್ಕಿದ್ದು ಚಲೋ ಆತ. ಏ ಶಂಕರವಕ್ಕ, ಯಾರದು? ಸಾವಿ ಬಾಲೆ ಬಾ. ಏನ್ಲೇ ಸಾವಿ, ಚಾ ಆಯ್ತಾನ? ನಾಷ್ಟನಾಗಿರ್ಬೇಕಲ್ಲ. ಏನು ಈ ಕಡೆ ಎಲ್ಲ ಆಗೈತ್ ಬಿಡ ಯವ್ವ. ನಾನು ನಿನ್ನ ಭೇಟಿ ಆಗ್ಬೇಕಂತ ಬಂದೆ ನೋಡು. ಯಾಕ್ಲೇ ಸಾವಿ ಮುಖ ಸಪ್ಪಾಗೈತಲ್ಲ, ಏನು ಹಿಂಗ ತಿಂದ ಮಂಗನ ಗತಿ ಆಗೈತಿ? ಯಾಕ ಏನಾಯ್ತ್ಲೇ? ಅದು ಯಾಕ ನಿನ್ ಕಡೆಯಿಂದ ಒಂದು ಸಹಾಯ ಬೇಕಾಗಿತ್ತ ಯಾಕ? ಹೇಳ್ವಾ ಏನು? ಅದು ಯಾಕ ರಾತ್ರಿ ರಾತ್ರಿ ಎಲ್ಲ ಬರೀ ದೆವ್ವದ ಕನಸ ಬರ್ತಾವ ಯಾಕ. ಆಮೇಲೆ ದೆವ್ವನ ಕಾಣತೈತಿ ಯಾಕ. ನಂಗೆ ಆತ್ಮ ಬಂದು ನನಗೆ ಬಾ ಬಾ ಅಂತ ಕರಿತೈತಿ. ನಂಗೆ ಚೆನ್ನಾಗಿ ಹಿಟ್ಟು ನಾದ್ದಂಗೆ ನಾಡ್ತೈತಿ. ಮೈಕೈ ಎಲ್ಲ ನೋವು ಯಾಕ. ನೋವು ಯುಗಾದಿ ಹಬ್ಬಕ್ಕೆ ನನಗೆ ನೋಡೋಕ್ಕಾಗಲ್ತ ಯಾಕ. ನನ್ನ ಹಂಗೆ ಹೊಡೆದು ಹಣ್ಣಗಾಯಿ ನೀರ್ಗಾಯಿ ಮಾಡೈತೆ ಯಾಕ. ಹಂಗೆ ಮಾಡ್ತೈತಿ ಆ ದೆವ್ವ? ಮತ್ತಿನ್ನೇನು ಮಾಡ್ತೈತಿ ನಿನಗೆ? ಅಯ್ಯೋ ಯಾಕ ಏನು ಹೇಳೇವಾ, ನಂಗೆ ಸಾಕಾಗೋಗೈತಿ. ಅದಕ್ಕೆ ಯಾಕ ನಿನಗೆ ಯಾರ ಪರಿಚಯ ಅದಾರನ ಇಂಥ ದೇವುಗಳನ್ನ ಓಡ್ಸಾಕ ಏನಾರ ಒಂದು ವ್ಯವಸ್ಥೆ ಮಾಡ್ಕೊಡ ಯಾಕ. ಸಾಕು ಬಿಡ್ಲಿಪ್ಪ ಸಾವಿ, ಮುಖ ಸಾಫ್ ಮಾಡ್ಕೊಂಡು ನಿಲ್ಬೇಡ. ಹೌದು ನೀನು ಕಾಡ್ತಿದ್ದಲ್ಲ ಆ ದೆವ್ವ ಯಾರ್ದು? ಅದು ನನಗೂ ಗೊತ್ತಿಲ್ಲ ಯಾಕ. ನನಗಂಕರ ಸಾಯಂಗೆ ಹೊಡಿತೈತೆ ಯಾಕ. ಒಂತು ತನ್ನ ಉಣ್ಣಾಕು ಬಿಡಂಗಿಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡ್ಸೋಕ್ಕೂ ಕೊಡ್ತಾ ಇಲ್ಲ ಯಾಕ. ಹಂಗೆ ಕಾಡಾಕತೈತೆ ಯಾಕ ಆತ್ಮ. ಹಂಗಂತೀಯಲೇ? ನನಗೆ ಒಬ್ರು ಗೊತ್ತದಾರ ಸ್ವಾಮಿ, ಅವ್ರ ಕಡೆ ಕರ್ಕೊಂಡು ಹೋಗ್ತೀನಿ. ಅದು ರೊಕ್ಕ ಭಾಳ ಕೇಳ್ತಾರೆ ನೋಡ್ಲಿ ಅವರು. ಅಯ್ಯೋ ಕೊಟ್ರಾತ್ ಬಿಡ ಯವ್ವ. ಆ ದೆವ್ವದ್ಲಿಂದ ನನಗೆ ಬಿಡಿಸಿದ್ರೆ ಸಾಕಾಗೈತೆ ಯಾಕ. ಹೌದನ? ಸರಿ ಬಿಡು. ಹಂಗಂದ್ರೆ ನಾಳೆ ಮಧ್ಯಾಹ್ನ ಬರ್ತೀಯನ? ಅವಾಗ ಕರ್ಕೊಂಡು ಹೋಗ್ತೀನಿ. ಈಗ ಆಗಲ್ಲವ ನಂಗೆ. ನೋಡಲೆ ನೀರು ತುಂಬೋಣ ಅಂತ ಬಂದ್ರೆ ಈ ಭಾಡ್ಯ ನೀರ ಬಿಟ್ಟಿಲ್ಲ. ಮತ್ತೆ ಇನ್ನೇನು ಮಾಡಿ ಅಲ್ಲಿ ಬಾವಿಯಿಂದ ಸೇರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ನನ್ನ ಸೊಸಿ ಬಿಡ್ಬೇಕಲ್ಲ ಏವ. ಒಂತು ತನ್ನನ್ನು ಹಾಕಂಗಿಲ್ಲ ನೋಡಿ ನನಗೆ. ಹಂಗೆ ಮಾಡ್ತಾಳೆ ಅದಕ್ಕೆ. ಸರಿ ಬಿಡು ಅಕ್ಕ. ನಾಳೆ ಎಷ್ಟೊತ್ತಿಗೆ ಹೋಗೋಣಕ್ಕ? ನಾಳೆ ಮಧ್ಯಾಹ್ನ ಬೇಡ ಬಿಡು. ಮಧ್ಯಾಹ್ನ ಏನು ಬೇಡ, ಬೆಳಗ್ಗೆ ನಾಷ್ಟ ಮಾಡ್ಕೊಂಡ್ಬಂದ್ಬಿಡು. ಅವಾಗ ಹೋಗ್ಬಿಡೋಣ. 9 10 ಗಂಟೆ ಸುಮಾರು ಹೋಗ್ಬಿಡೋಣ. ಸರಿ ಬಿಡಿ ಅಕ್ಕ. ನಾ ಬರಲಾ ಅಕ್ಕ? ಹ್ಞೂನ್ವಾ ಹೋಗ್ಬಾ. ಪಾಪ ನಮ್ಮ ಸಾವಿ ಮುಖ ನೋಡೋಕ್ಕಾಗಲ್ಲ ನೋಡು. ಆ ದೆವ್ವ ನಮ್ಮನೆ ಆದರೂ ಹಿಂಸೆ ಕೊಟ್ಟಿರ್ಬೇಕು ನೋಡು ನಮ್ಮ ಸಾವಿಗೆ. ಸಾವಿನ ಬಾಗ್ಲ ತಟ್ಟದಂಗೆ ಕಾಣಕತೈತೆ ನೋಡು. ನೋಡೋಣ ತಡಿ, ನಾಳೆ ಹೋಗ್ತೀವಲ್ಲ ಆ ಸ್ವಾಮಿ ಕಡೆ, ನೋಡೋಣ ಆ ಸ್ವಾಮಿ ಏನು ಹೇಳ್ತಾನ ಅಂತ. ಸಾವಿ, ಲೇ ಸಾವಿ, ಯಾಕ ಹಿಂಗಂತ ಓ ನನ್ನ ಮಲು? ಲೇ ಸಾವಿ, ಏನು ಹೇಳ್ರಿ? ಯಾಕೆ ಸಾವಿ ಹಿಂಗ್ಯಾಕಾಗಿದಿ? ಕೋಳಿ ಗೋಣು ಕಟಕ್ ಅಂತ ಮುರ್ದಂಗದಿಯಲ್ಲಿ ಯಾಕ? ನಿನಗೋಣು ಯಾರು ಮುರಿದ್ರು? ನೀನು ಬಿಡ್ರಿಪ್ಪ, ಬರೀ ಯಾವಾಗ ನೋಡಿದ್ರು ಕಾಮಿಡಿ ಅಂತ ಮಾಡ್ತಾನೆ ಇರ್ತೀರಲ್ಲ. ರೀ ನಂಗೆ ಸ್ವಲ್ಪ ರೊಕ್ಕ ಕೊಡ್ರಿಪ್ಪ. ರೊಕ್ಕನ ಎಲೆ ರೊಕ್ಕ? ನಾನು ಸ್ವಲ್ಪ ದವಾಖಾನೆ ತೋರಿಸ್ಕೊಂತೀನಿ. ಯಾಕೆ ಮೈಕೈ ಸುಸ್ತಾಗೈತಿ. ಸ್ವಲ್ಪ ದವಾಖಾನೆ ಹೋಗಿ ತೋರಿಸ್ಕೊಂಡ್ಬರ್ತೀನಿ. ರೊಕ್ಕ ಕೊಡ್ರಿ. ಏನು ಅಂತಾದ್ ಹೋಗ್ಬಾರ್ದು ಹೋಗೋ ರೋಗ ಬಂದೈತಿ ನಿನಗೆ? ನೆಟ್ಟಗದಿಯಲ್ಲ ನನ್ನ ಮಗಳು ಹಿಂಸೆ ಕೊಟ್ಟು ಹಿಂಗಾಗೈತಿ ಏನ್ ನಿನಗೆ? ಅಯ್ಯೋ ರೀ ಈಗ ಕೊಡ್ರಿಪ್ಪ ಸ್ವಲ್ಪ ರೊಕ್ಕನ. ಕೊಡ್ತೀನಿ ಬಿಡು. ಅಲ್ಲಿ ಟೇಬಲ್ ಮೇಲೆ ಇಟ್ಟೇನಿ, ಹೋಗಿ ತಗೋ. ಮುಖ ನೋಡು ಮುಖ ಹೆಂಗೈತಿ. ಹಿಂಗೆ ತಿಂದ್ರೆ ಮಂಗ್ಯನ ಗತಿ. ಸರಿ ದಾರಿ ಬಿಡು, ಹೋಗ್ತೀನಿ ಹೊರಗೆ. ಏನ್ಲೇ ಸಾವಿ, ನನ್ನ ವಿಷಯ ಹೋಗ್ಬಿಟ್ಟು ಮಂದಿ ಮುಂದೆಲ್ಲ ಹೇಳಕತ್ತೀಯೇನು? ನನಗೆ ಮಠ ಮಂತ್ರ ಮಾಡಿಸ್ತೀರಿ? ಮಾಡಿಸು. ನಾನು ಹೆಂಗೆ ಮಾಡ್ಬೇಕನ್ನೋದು ನನಗೆ ಗೊತ್ತೈತ್ಲೇ ಸಾವಿ. ನಿನ್ನ ಸಾವಿನ ಮನೆಗೆ ತೊಗೊಂಡು ಹೋಗ್ತೇನೆ. ನಿನ್ನ ಈ ಚಾಕು ತಗೊಂಡು ಯಪ್ಪ ನನ್ನ ಕಾಲು, ಅಯ್ಯಪ್ಪ ಹೋಯ್ತು ಮರೆ ನನ್ನ ಕಾಲು. ಯಾರಪ್ಪ ಚಾಕು ತಗೊಂಡು ಚುಚ್ಚಿದ್ರು? ಅಯ್ಯೋ ಒಗ್ದಾರ ನಂಗೆ ಚಾಕು ತಗೊಂಡು. ನಾನಲೇ ಸಾವಿ, ಸ್ವಲ್ಪ ಮಿಸ್ಟೇಕ್ ಆಯ್ತು. ಇಲ್ಲ ಅಂದ್ರೆ ನಿನ್ನ ಕಾಲಿಗೆ ಬೀಳೋದು ಬದಲಿ ನಿನ್ನ ತಲೆ ಸೀಳ್ಬಿಡ್ತಿದ್ಯಾ. ಯಾಕೆ ಬಿಟ್ಟೇನು ಗೊತ್ತನ? ಸತ್ಯ ಎಲ್ಲ ಹೊರಗೆ ಬರ್ಬೇಕಂತ ಬಿಟ್ಟೇನ್ಲೇ ಸಾವಿ. ಅಯ್ಯಪ್ಪ
ಅವ್ವ ಕಾಲ ಯವ್ವ ನನ್ನ ಕಾಲನ್ನ ಕುಂಟ ಮಾಡ್ತಲ್ಲ ಯವ್ವ ದೇವ್ವ ಅವ್ವ ಹಿಂಗಲೇ ಸವಿ ಇವತ್ತು ನಿನ್ನ ಕಾಲಿಗೆ ಚುಚ್ಚೇನಿ, ನಾಳೆ ನಿನ್ನ ತಲೆ ಚುಚ್ತೇನೆ. ಹುಷಾರ್. ಹ್ಮ್